ರಾಮುವಿಗೆ ತನ್ನ ಮಗಳಾದ ಲಾಸ್ಯ ಅಂದ್ರೆ ತುಂಬಾ ಇಷ್ಟ. ತನ್ನ ಮಗಳನ್ನು ತುಂಬಾ ಪ್ರೀತಿಯಿಂದ ಜಾಗ್ರತೆಯಿಂದ ನೋಡ್ಕೊಳ್ತಾನೆ. ಹಬ್ಬ ಏನ್ರಿ ಅವಳನ್ನ ಅಷ್ಟು ಭದ್ರವಾಗಿ ನೋಡ್ಕೊಳ್ತಾ ಇದ್ದೀರಾ? ಅವಳೇನು ಸಣ್ಣ ಮಗುನ ಇವತ್ತೋ ನಾಳೆ ಗಂಡನ ಮನೆಗೆ ಮದುವೆಯಾಗಿ ಹೋಗೋವಳು. ಅವಳು ಹೋದ್ಮೇಲೆ ನಾನೇ ತಾನೇ ನಿಮ್ನ ನೋಡ್ಕೋಬೇಕು. ಏನು, ನನ್ಗೆ ಮದ್ವೆ ಮಾಡಿ ನನ್ನ ತಂದೆಯಿಂದ ನನ್ನ ದೂರ ಮಾಡ್ತೀರಾ? ಅದೆಲ್ಲ ಆಗಲ್ಲ. ನಾನು ಮದ್ವೆನೇ ಮಾಡಲ್ಲ ಅಂದ್ರೆ ಮಾಡ್ಕೊಳಲ್ಲ. ಹೌದು ಹೌದು, ನಾನ್ ಕೂಡ ನಿನ್ನ ಹಾಗೇನೆ ಇದ್ದೆ. ಆದ್ರೆ ನಮ್ಮ ತಂದೆ ತಾಯಿ ನನಗೆ ಮದ್ವೆ ಮಾಡ್ಸಿದ್ರು. ಇವಾಗ ನಾನೇನು ಜೀವನ ಮಾಡ್ತಾ ಇಲ್ವಾ? ಯಾವ್ದಾದ್ರೂ ಒಂದಿನ ನಿನಗೂ ಕೂಡ ಇದೇ ರೀತಿ ನಿಮ್ ತಂದೆ ಒಂದ್ ಹುಡುಗನ ನೋಡಿ ಮದ್ವೆ ಮಾಡಿಸ್ತಾರೆ. ನಮ್ ತಂದೆ ಹಾಗೆ ಮಾಡೋದಿಲ್ಲ. ನಮ್ ತಂದೆ ಬಗ್ಗೆ ನನಗೆ ಗೊತ್ತಿಲ್ವಾ? ಅದನ್ನು ನಾನು ನೋಡ್ತೀನಿ. ಸ್ವಲ್ಪ ದಿನಗಳ ನಂತರ ರಾಮುವಿನ ದೂರದ ಸಂಬಂಧಿಕರಾದ ವೆಂಕಟಯ್ಯ ರಾಮುವಿನ ಮನೆಗೆ ಬಂದ್ರು. ಚಿಕ್ಕಪ್ಪ, ಏನು ತುಂಬಾ ದಿನಗಳ ಬಳಿಕ ನನ್ನ ಮನೆ ನಿಮ್ಗೆ ನೆನಪಿಗೆ ಬಂದ ಹಾಗಿದೆ. ಮನೆಯಲ್ಲಿ ಚಿಕ್ಕಮ್ಮ ಮಕ್ಕಳು ಎಲ್ರೂ ಚೆನ್ನಾಗಿದ್ದಾರಾ? ಹೀಗೆ ರಾಮು ವೆಂಕಟಯ್ಯನ ಬಳಿ ಕುಶಲತೆಯನ್ನು ವಿಚಾರಿಸಿದ. ಅದಕ್ಕೆ ಉತ್ತರವನ್ನು ಕೊಟ್ಟು, ರಾಮು, ಇಷ್ಟಕ್ಕೂ ನಾನು ಬಂದ ವಿಚಾರ ಏನಂದ್ರೆ, ಹೀಗೆ ಏನೋ ಹೇಳಲು ಬಂದಾಗ ರಾಮು ಮಧ್ಯದಲ್ಲಿ, ನನಗೆ ಗೊತ್ತು ಚಿಕ್ಕಪ್ಪ, ನೀವು ಇದ್ದಕ್ಕಿದ್ದಂತೆ ಇಷ್ಟು ದೂರ ಬರ್ತಾ ಇದ್ದೀರಾ ಅಂದ್ರೆ ಏನೋ ಒಂದು ವಿಶೇಷ ಇದೆ ಅಂತ. ಪರವಾಗಿಲ್ವಲ್ಲ, ಅರ್ಥ ಮಾಡ್ಕೊಂಡೆ. ಅದು ಏನೂ ಇಲ್ಲ. ನನಗೆ ಗೊತ್ತಿರುವ ಒಂದು ಕುಟುಂಬ ಇದೆ. ಅವರು ತುಂಬಾ ಒಳ್ಳೆಯವರು. ಅವರಿಗೆ ಸುನೀಲ್ ಎನ್ನುವ ಒಬ್ಬ ಮಗನಿದ್ದಾನೆ. ಅವನಿಗೆ ನಮ್ಮ ಲಾಸ್ಯನ ಕೊಟ್ಟು ಮದುವೆ ಮಾಡಿದ್ರೆ ಅವರಿಬ್ಬರು ತುಂಬಾ ಚೆನ್ನಾಗಿರ್ತಾರೆ. ಅದಕ್ಕೇನೆ ನಿಮ್ನ ನೋಡಿ ಮಾತಾಡಿ ಹೋಗೋಣ ಅಂತ ಬಂದೆ. ಸುಮ್ಮನೆ ಇರಿ ಚಿಕ್ಕಪ್ಪ. ಲಾಸ್ಯ ಇವಾಗ ಸಣ್ಣ ಹುಡುಗಿ, ಅಷ್ಟು ಬೇಗ ಯಾಕೆ ಮದುವೆ? ಲಾಸ್ಯ ಚಿಕ್ಕ ಹುಡುಗಿನ? ಅವಳು ಚಿಕ್ಕ ಹುಡುಗಿ ರೀತಿ ನಿಮಗೆ ಮಾತ್ರ ಕಾಣಿಸೋದು. ಇನ್ನು 1 ವರ್ಷ ಹೋದ್ರೆ 30 ವರ್ಷ ಮುಗಿಯುತ್ತೆ. ನಿಮಗೆ ಅವಳ ಮೇಲೆ ಇರುವ ಪ್ರೀತಿಗೆ ಈ ಜನ್ಮದಲ್ಲಿ ನೀವು ಅವಳಿಗೆ ಮದ್ವೆ ಮಾಡಲ್ಲ. ಮಾವ, ನೀವೇ ಇವರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಹೌದು ರಾಮು, ಪ್ರತಿ ತಂದೆಗೆ ತನ್ನ ಮಗಳ ಮೇಲೆ ಪ್ರೀತಿ ಇರುತ್ತೆ. ಅದಕ್ಕೆ ಅಂತ ಅವಳಿಗೆ ಮದ್ವೆ ಮಾಡದೆ ಜೀವನ ಪೂರ್ತಿ ನಿನ್ನ ಜೊತೆನೆ ಇಟ್ಕೊಳ್ಳೋದು ಸರಿನಾ? ಒಂದಲ್ಲ ಒಂದಿನ ಮದ್ವೆ ಮಾಡ್ಲೇಬೇಕು ತಾನೆ. ಅವಳಿಗೂ ಕೂಡ ಅವನ ಜೀವನದಲ್ಲಿ ಒಬ್ಬ ಸಂಗಾತಿ ಬೇಕು ಅಲ್ವಾ? ನೀನು ಸ್ವಲ್ಪ ಯೋಚನೆ ಮಾಡಿ ನೋಡು. ರಾಮು ವೆಂಕಟಯ್ಯ ಹೇಳಿದ ವಿಚಾರವನ್ನು ಸ್ವಲ್ಪ ಆಲೋಚನೆ ಮಾಡಿ, ನೀವು ದೊಡ್ಡವರು, ಏನು ಹೇಳಿದ್ರು ಯೋಚನೆ ಮಾಡಿನೇ ಹೇಳಿರ್ತೀರಾ. ನಾನು ಲಾಸ್ಯನನ್ನು ಒಪ್ಪಿಸ್ತೀನಿ. ನೀವು ಒಂದಿನ ಹುಡುಗನ ಮನೆಯವರನ್ನು ಕರ್ಕೊಂಡ್ ಬನ್ನಿ. ಆಹಾ, ಒಳ್ಳೆ ತೀರ್ಮಾನನೇ ತಗೊಂಡಿದ್ದೀಯ ರಾಮು. ಸರಿ ಸರಿ, ನಾನು ಹೋಗಿ ಈ ವಿಷಯದ ಬಗ್ಗೆ ಆ ಹುಡುಗನ ಮನೆಯವರಿಗೆ ಹೇಳಿ ಅವ್ರನ್ನ ಕರ್ಕೊಂಬರ್ತೀನಿ. ಹೀಗೆ ನಗುತ್ತಾ ಹೊರಟರು ವೆಂಕಟಯ್ಯ. ಹೋಗಿ ಹೋಗಿ ನಿಮ್ಮ ಪ್ರೀತಿಯ ಮುದ್ದು ಮಗಳಿಗೆ ಈ ವಿಷಯ ಹೇಳಿ ಒಪ್ಪಿಸಿ. ಹೋಗ್ತೀನಿ ಕಣೆ, ನಿನ್ ಕಣ್ಣಿಗೆ ಕಾಣದಿಲ್ವಾ? ಹೀಗೆ ಲಾಸ್ಯನ ಬಳಿ ಹೋಗಿ ನಡೆದ ವಿಚಾರವನ್ನು ಹೇಳಿದ ರಾಮು. ಮದುವೆಯ ವಿಚಾರ ಹೇಳಿದ ತಕ್ಷಣ ಎದ್ದು, ಅಪ್ಪ, ಯಾರನ್ನ ಕೇಳಿ ಇಷ್ಟು ದೊಡ್ಡ ತೀರ್ಮಾನನ ತಗೊಂಡ್ರಿ? ಹೀಗೆ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ತೆಗೆದು ಕೆಳಗೆ ಬಿಸಾಡಿ ರಂಪಾಟ ಮಾಡಿದ್ಲು ಲಾಸ್ಯ. ರಾಮುವಿಗೆ ಲಾಸ್ಯವನ್ನು ಹೇಗೆ ಸಮಾಧಾನ ಮಾಡುವುದು ಅಂತ ಗೊತ್ತಾಗ್ಲಿಲ್ಲ. ಅಮ್ಮ ಲಾಸ್ಯ, ನನ್ನ ಮಾತನ್ನು ಒಂದು ಸಲ ಕೇಳಮ್ಮ. ನಿಮ್ಮ ತಂದೆ ಏನ್ ಮಾಡಿದ್ರು ನಿನ್ನ ಒಳ್ಳೇದಿಕ್ಕೆ ತಾನೇ ಮಾಡೋದು. ಒಂದು ಸಲ ನನ್ನ ಮಾತನ್ನು ಕೇಳಮ್ಮ. ಒಬ್ಬ ತಂದೆಯಾಗಿ ನನ್ನ ಕೆಲಸವನ್ನು ಮಾಡುವುದು ಸರಿತಾನೆ. ಬೇಕಂದ್ರೆ ನಿನಗೆ ಮದುವೆ ಆದ್ಮೇಲೆ ನೀನು ಒಂದೇ ಒಂದು ಕಾಗದವನ್ನು ಬರಿ. ಆ ಕಾಗದವನ್ನು ನೋಡಿ ನಾನು ತಕ್ಷಣ ಓಡಿ ಬರ್ತೀನಿ. ನನ್ನ ಮಾತು ಕೇಳಮ್ಮ. ಹೀಗೆ ರಾಮು ಲಾಸ್ಯನ ಪಕ್ಕದಲ್ಲಿ ಕೂರಿಸಿಕೊಂಡು ಹೇಳಿದ್ರು. ಆಗ ಲಾಸ್ಯ ಮದುವೆಗೆ ಒಪ್ಪಿದ್ಲು. ಹೀಗೆ ಸ್ವಲ್ಪ ದಿನಗಳ ನಂತರ ಹುಡುಗನನ್ನು ನೋಡುವುದು, ಮದುವೆ ಆಗುವುದು ಅಂತ ಎಲ್ಲವೂ ಬೇಗನೆ ಮುಗಿಯಿತು. ಲಾಸ್ಯ ಗಂಡನ ಮನೆಗೆ ಹೋದ್ಲು. ಮನೆಯಲ್ಲಿ ಲಾಸ್ಯ ಇಲ್ಲದ ಕಾರಣ ರಾಮು ತುಂಬಾ ಚಿಂತೆಯಿಂದ ಕೂತಿದ್ದ. ಅವನನ್ನು ನೋಡಿದ ಯಶೋದ, ಇವಾಗ ನೀವು ಯಾಕೆ ಹೀಗೆ ಕೂತ್ಕೊಂಡಿದ್ದೀರಾ? ಯಾರಾದ್ರೂ ಇದನ್ನ ನೋಡಿದ್ರೆ ನಾನು ನಿಮ್ನ ಏನೋ ಹೇಳ್ದೆ ಅಂತ ತಾನೇ ತಿಳ್ಕೊಳ್ಳೋದು. ನಿನಗೆ ಏನೇ ಗೊತ್ತು? ಆ ಮಗು ಮೇಲೆ ನಿನ್ಗೆ ನಿಜವಾಗ್ಲೂ ಪ್ರೀತಿ ಇದೆಯಾ? ಆ ಹುಡುಗಿ ನನ್ನ ಬಿಟ್ಟು ಒಂದಿನನೂ ಇರ್ತಾ ಇರ್ಲಿಲ್ಲ. ಆಗಿರುವಾಗ ಇವಾಗ 1 ವಾರನೇ ಕಳೆದೋಯ್ತು. ಪಾಪ, ಆ ಮಗು ನನ್ ಮೇಲೆ ಎಷ್ಟೊಂದು ಪ್ರೀತಿಯಿಂದ ಕಾಯ್ತಾ ಇದ್ದಾಳೋ. ನಾವು ಒಂದ್ಸಲ ಹೋಗಿ ಮಗಳನ್ನ ನೋಡಿ ಬರೋಣ. ಬೇಕಂದ್ರೆ 2 ದಿನ ಅವಳನ್ನ ಇಲ್ಲೇ ಕರ್ಕೊಂಡ್ಬಂದು ಇಟ್ಕೊಳ್ಳೋಣ. ಏನ್ ಹೇಳ್ತೀಯಾ? ಅಬ್ಬಾ, ಮದ್ವೆಯಾಗಿ ಇನ್ನು 1 ವಾರ ಕೂಡ ಆಗಿಲ್ಲ, ಅಷ್ಟು ಬೇಗ ಕರ್ಕೊಂಬರ್ತೀರಾ? ನಿಮಗೆ ಮಾತ್ರ ಇದು ಸರಿ ಅಂತ ಅನ್ಸೋದು.
ನಮ್ನ ನೋಡಿ ಅಳಿಯಂದ್ರು ಏನ್ ತಿಳ್ಕೊಳ್ಳೋದಿಲ್ಲ ಹೇಳಿ, ಒಂದು 10 ದಿನ ಸುಮ್ನೆ ಇರಿ. ಹೀಗೆ ಯಶೋದ ರಾಮುವಿಗೆ ಅರ್ಥ ಆಗುವ ರೀತಿ ಹೇಳಿದ್ಲು. ಲಾಸ್ಯ ಅತ್ತೆ ಮನೆಯಲ್ಲಿ ಏನು ಊಟ ಮಾಡದೆ ಏನು ಮಾತನಾಡದೆ ಚಿಂತೆಯಿಂದ ಕೂತಿದ್ಲು. ಅದನ್ನು ನೋಡಿ ಲಾಸ್ಯ ಗಂಡನಾದ ಸುನೀಲ್, ಏನು ಲಾಸ್ಯ, ಇಲ್ಲಿನ ವಾತಾವರಣ ನಿನ್ಗೆ ಇಷ್ಟ ಆಗಿಲ್ವಾ? ಯಾವಾಗ ನೋಡಿದ್ರು ಏನೋ ಚಿಂತೆ ಮಾಡ್ಕೊಂಡೇ ಕೂತಿರ್ತೀಯ, ಏನ್ ವಿಷಯ? ನಾನು ನಮ್ ತಂದೆ ತಾಯಿನ ನೋಡಿ 1 ವಾರ ಆಯ್ತು. ಮದ್ವೆ ಆದ್ರೆ ಹೆಣ್ಮಕ್ಳು ಮಾತ್ರನಾ ಅವ್ರ ತವ್ರ ಮನೆ ಬಿಟ್ಬಿಟ್ಟು ಬಂದ್ಬಿಡ್ಬೇಕು? ಪೇರೆಂಟ್ಸ್ ಅಂದ್ರೆ ನಿಮಗೆ ಮಾತ್ರ ಇಂಪಾರ್ಟೆಂಟಾ? ಯಾಕೆ ನಮ್ಗೆ ಪ್ರೀತಿ ಇರಬಾರ್ದಾ? ಲಾಸ್ಯ, ಇದು ಎಷ್ಟೋ ದಿನಗಳಿಂದ ನಡೆದುಕೊಂಡು ಬಂದ ಶಾಸ್ತ್ರ. ನಿಮ್ಮ ತಾಯಿ ತಂದೆ ಬಳಿ ಬಂದ್ರೆ ಹೊರತು ನಿಮ್ಮ ತಂದೆ ತಾಯಿ ಬಳಿ ಹೋಗಿಲ್ಲ ತಾನೇ. ನಿನಗೆ ಇಲ್ಲಿ ಯಾವ ಕಷ್ಟವೂ ಬರದ ಹಾಗೆ ನಾನು ನೋಡ್ಕೋತೀನಿ, ನನ್ನನ್ನು ನಂಬು ಲಾಸ್ಯ. ಹೀಗೆ ಸುನಿಲ್ ಲಾಸ್ಯನ ಸಮಾಧಾನ ಮಾಡ್ದ. ಒಂದು ದಿನ ರಾಮು ಉಟ್ಟ ಬಟ್ಟೆಯಲ್ಲೇ, ಇಲ್ಲಿ ನೋಡಿ ಯಶೋದ, ನಾವು ಈ ಮನೆನ ಖಾಲಿ ಮಾಡ್ತಾ ಇದ್ದೀವಿ. ಏನು ಇಷ್ಟು ಅರ್ಜೆಂಟ್ ಆಗಿ ನಾವು ಈ ಮನೆನ ಯಾಕೆ ಖಾಲಿ ಮಾಡ್ಬೇಕು? ಅವಶ್ಯಕತೆ ಇದೆ, ನಾವು ಮನೆನ ಖಾಲಿ ಮಾಡ್ತಾ ಇದ್ದೀವಿ ಅಷ್ಟೇ. ಇವಾಗ ನಾವು ಈ ಮನೆ ಖಾಲಿ ಮಾಡಿ ಎಲ್ಲಿ ಹೋಗೋದು? ಲಾಸ್ಯನ ಮನೆಗೆ. ಹೀಗೆ ರಾಮು ಹೇಳಿದ ತಕ್ಷಣ ಯಶೋದನಿಗೆ ಏನು ಅರ್ಥವಾಗಿಲ್ಲ. ರಾಮು ಮನೆಯನ್ನು ಖಾಲಿ ಮಾಡಿ ಲಾಸ್ಯನ ಅತ್ತೆ ಮನೆಯ ಪಕ್ಕನೇ ಇರುವ ಒಂದು ಮನೆಗೆ ಬಾಡಿಗೆಗೆ ಬಂದ್ರು. ಏನು ನಿಮ್ಮ ತಂದೆ ಮಗಳ ಪ್ರೀತಿಯೋ, ನಿಮ್ಮ ಹಾಗೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಮಾಡೋದಿಲ್ಲ. ಮರುದಿನ ಬೆಳಿಗ್ಗೆ ಲಾಸ್ಯ ಸ್ನಾನ ಮಾಡಿ ಮನೆಯ ಮುಂದೆ ಇರುವ ತುಳಸಿ ಕಟ್ಟೆನ ಸುತ್ತುತ್ತಾ ಇರುವಾಗ ಪಕ್ಕದ ಮನೆಯಲ್ಲಿ ರಾಮು ಇರುವುದನ್ನು ನೋಡಿ ಆಶ್ಚರ್ಯದಿಂದ ತುಂಬಾ ಸಂತೋಷಪಟ್ಲು. ಅಪ್ಪ, ನೀವೇನಿಲ್ಲಿ? ಇನ್ಮುಂದೆ ನಾವು ಇಲ್ಲೇ ಇರದಮ್ಮ. ಹೀಗೆ ರಾಮು ಹೇಳಿದ ತಕ್ಷಣ ಲಾಸ್ಯನಿಗೆ ಸಂತೋಷದಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಏನ್ರಿ, ಹೀಗೆ ಮಗಳ ಮನೆಯ ಪಕ್ಕದಲ್ಲೇ ಇರುವುದು ಸರಿಯಿಲ್ಲ ರೀ. ಏನಾಗುತ್ತೆ, ನಾನೇನು ಅವಳ ಮನೆಯಲ್ಲ ಇದ್ದೀನಿ, ಇಲ್ಲ ಅಲ್ವಾ? ಅವಳ ಮನೆಯ ಪಕ್ಕದಲ್ಲಿ ಇರುವ ಮನೆಯಲ್ಲಿ ತಾನೇ ಇದ್ದೀನಿ, ಏನಾಗುತ್ತೆ? 2 ದಿನಗಳ ನಂತರ ಲಾಸ್ಯ ಬೆಳಿಗ್ಗೆ ಎದ್ದಿಲ್ಲ ಅಂತ, ಲಾಸ್ಯ, ಏನು ನಿನಗೆ ಇಷ್ಟೊಂದು ನಿದ್ರೆ? ನನಗೆ ಆಫೀಸಿಗೆ ಹೋಗ್ಬೇಕು ಅಂತ ಗೊತ್ತು ತಾನೆ, ನೀನು ಇಷ್ಟೊತ್ತಾದ್ರೂ ಅಡಿಗೆ ಮಾಡದಿದ್ರೆ ಹೇಗೆ? ನಿನಗೆ ಎಷ್ಟು ಸಲ ಹೇಳಿದ್ರು ಅಷ್ಟೇನಾ? ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ಅಡಿಗೆ ಮಾಡಿ ಕೊಟ್ರೆ ಏನಾಗುತ್ತೆ? ಹೀಗೆ ಸುನಿಲ್ ಲಾಸ್ಯನ ಮೇಲೆ ಸ್ವಲ್ಪ ಜೋರಾಗಿ ಬೈದ. ಆ ಮಾತಿಗೆ ಲಾಸ್ಯ ಅಳುತ್ತಾ, ಇವಾಗ ನಾನ್ ಏನ್ ಮಾಡ್ದೆ ಅಂತ ನನ್ನ ಬೈತಿದ್ದೀರಾ? 1 ದಿನ ಲೇಟ್ ಆದ್ರೆ ಹೀಗೇನಾ ಬೈಯೋದು? ಇನ್ನು 1 ನಿಮಿಷ ಕೂಡ ಈ ಮನೇಲಿ ಇರಲ್ಲ, ನಾನ್ ನನ್ನ ಮನೆಗೆ ಹೋಗ್ತೀನಿ. ಹೀಗೆ ಬ್ಯಾಗ್ ಅನ್ನು ತೆಗೆದುಕೊಂಡು ಪಕ್ಕದಲ್ಲೇ ಇರುವ ತಂದೆಯ ಮನೆಗೆ ಬಂದ್ಲು. ಲಾಸ್ಯ, ಏನಮ್ಮ ಇಷ್ಟು ಬೇಗ ಬೆಳಿಗ್ಗೆನೆ ಬಂದೆ? ಆಗ ಲಾಸ್ಯ ನಡೆದ ವಿಚಾರವನ್ನು ಹೇಳಿದ್ಲು. ಅದಕ್ಕೆ ರಾಮು, ನನ್ನ ಮಗಳನ್ನ ಕೆಲ್ಸ ಮಾಡೋದಿಲ್ಲ ಅಂತ ಬೈದ್ನ ಅವನು. ಎಷ್ಟು ಧೈರ್ಯ ಅವನಿಗೆ? ನೀನಿಲ್ಲೇ ಇರಮ್ಮ. ಹಾಗೆ ಹೇಳಿ ಲಾಸ್ಯನ ಮನೆಯಲ್ಲೇ ಇರಿಸಿಕೊಂಡ. ಏನ್ರಿ, ಗಂಡ ಹೆಂಡತಿ ಅಂತ ಹೇಳಿದ್ರೆ ಇಂಥ ಜಗಳಗಳು ಇದ್ದೇ ಇರೋದು. ನಾವು ಬುದ್ಧಿ ಹೇಳಿ ಕಳಿಸ್ಬೇಕು, ಅದ್ನ ಬಿಟ್ಟು ಇಲ್ಲೇ ಇರು ಅಂತ ಹೇಳಿದ್ರೆ ಅವರು ಹೇಗೆ ರೀ ಜೀವನ ಮಾಡಕ್ಕಾಗೋದು? ನೀನೇನೆ ಬೆಳಿಗ್ಗೆ ಬೇಗ ಎದ್ದು ಗಂಡನಿಗೆ ಅಡಿಗೆ ಕೂಡ ಮಾಡಲ್ವಾ? ಹೀಗೆ ಬುದ್ಧಿ ಮಾತು ಹೇಳಿ ಲಾಸ್ಯನ ಗಂಡನ ಮನೆಗೆ ಕಳಿಸಿಕೊಟ್ರು. ಸ್ವಲ್ಪ ದಿನ ಹೀಗೇನೆ ಇದ್ರು. ಮುಂದೆ ದಿನಗಳು ಕಳೆದಂತೆ ಸುನಿಲ್ ಮತ್ತು ಲಾಸ್ಯ ಜೋರಾಗಿ ಜಗಳವಾಡಿ ಶಬ್ದ ಮಾಡ್ತಿದ್ರು. ಆಗ ರಾಮು ಕೋಪದಿಂದ ಬಂದು, ಏನು ಯಾವಾಗ ನೋಡಿದ್ರು ನನ್ ಮಗಳನ್ನ ಬೈತಾನೆ ಇರ್ತೀರಾ? ಏನು ನನ್ ಮಗಳೇ ಬೆಳಿಗ್ಗೆ ಎದ್ದು ಎಲ್ಲ ಕೆಲ್ಸನ ಮಾಡ್ಬೇಕಾ? ಏನು ಅವಳು ನಿನ್ ಮನೆಯಲ್ಲಿ ಮನೆ ಕೆಲ್ಸಕ್ಕೆ ಬಂದವಳಾ? ಬಾ ಲಾಸ್ಯ, ನಾವು ನಮ್ ಮನೆಗೆ ಹೋಗೋಣ. ಹಾಗೆ ಹೇಳಿ ಮತ್ತೆ ಲಾಸ್ಯನ ತನ್ನ ಮನೆಗೆ ಕರ್ಕೊಂಡೋದ್ರು. ಹೀಗೆ ಪ್ರತಿ ಸಲ ಜಗಳವಾಡಿ ತಾಯಿ ಮನೆಗೆ ಹೋಗೋದು, ಅಲ್ಲಿ ತಾಯಿ ಲಾಸ್ಯನ ಸಮಾಧಾನ ಮಾಡಿ ಗಂಡನ್ ಮನೆಗೆ ಕಳ್ಸೋದು, ಹೀಗೇನೆ ನಡೀತಾ ಇತ್ತು. ಹೀಗೆ ಸಣ್ಣ ಪುಟ್ಟ ಜಗಳಕ್ಕೂ ತಂದೆಯ ಮನೆಗೆ ಬಂದು ಜಗಳ ಒಂದು ದಿನ ದೊಡ್ಡದಾಯಿತು. ಇದನ್ನೆಲ್ಲ ನೋಡಿ ಒಂದು ದಿನ ಯಶೋದಳಿಗೆ ತುಂಬಾನೇ ಕೋಪ ಬಂತು. ಬೆಳಿಗ್ಗೆನೆ ಎದ್ದೇಳಲಿಲ್ಲ, ಮನೆ ಕೆಲಸವನ್ನು ಕೂಡ ಮಾಡ್ಲಿಲ್ಲ, ಟಿಫಿನ್ ಕೂಡ ಮಾಡ್ಲಿಲ್ಲ. ರಾಮುವಿಗೆ ಕೋಪ ಬಂತು. ಏನ್ ಯಶೋದ, ಇನ್ನು ಅಡಿಗೆನೆ ಮಾಡಿಲ್ಲ? ಈ ಸಮಯಕ್ಕೆ ನನಗೆ ಹಸಿವಾಗುತ್ತೆ ಅಂತ ನಿನ್ಗೆ ಗೊತ್ತಲ್ವಾ? ಹೀಗೆ ಜೋರಾಗಿ ಕಿರ್ಚಿದ. ಆಗ ಕೂಡ ಯಶೋದ ಏನು ಮಾತನಾಡದೆ ಸುಮ್ನೇನೆ ಕೂತಿದ್ಲು. ಹೀಗೆ ಆ ದಿನ ರಾತ್ರಿ ಏನು ಕೆಲಸ ಮಾಡದೆ ಅಡುಗೆನ ಕೂಡ ಮಾಡಿರ್ಲಿಲ್ಲ. ರಾಮುವಿಗೆ ಎಲ್ಲಿಲ್ಲದ ಕೋಪ ಬಂತು. ಯಶೋದ, ಇವತ್ತು ಏನಾಯ್ತು ನಿನ್ಗೆ? ಏನಾಯ್ತು ರೀ? ನೀವು ಹೋಗಿ ಅಡಿಗೆ ಮಾಡಿ. ಏನು, ನಾನು ಅಡಿಗೆ ಮಾಡ್ಬೇಕಾ? ನೀನು ಚೆನ್ನಾಗಿತ್ತಾನೆ ಇದ್ದೀಯಾ? ನಿನಗೇನಾಯ್ತು?
ಹಾಗೆ ಹೇಳಿ ರಾಮು ಯಶೋದನ ಜೊತೆ ಜಗಳವಾಡಿದ. ಆಗ ಯಶೋದ, ಹಾಗಾದ್ರೆ ನಾನು ನಿಮ್ಮ ಹೆಂಡತಿಯಾದ ಕಾರಣ ನೀವು ಹೇಳಿದ ತಕ್ಷಣ ನಾನು ನಿಮ್ಗೆ ಅಡಿಗೆ ಮಾಡ್ಬೇಕು, ನಿಮ್ಮ ಮಗಳು ಅಡಿಗೆ ಮಾಡ್ಬಾರ್ದು, ನೀವು ಏನೇ ಹೇಳಿದ್ರು ನಾನ್ ಮಾತ್ರ ಇಲ್ಲೇ ಇರ್ಬೇಕು, ನಿಮ್ಮ ಮಗಳು ಮಾತ್ರ ಇಲ್ಲಿಗ್ ಬರ್ಬೇಕಾ? ಗಂಡ ಹೆಂಡತಿ ಅಂದ್ರೆ ಸಣ್ಣ ಪುಟ್ಟ ಜಗಳಗಳು ಬಂದೇ ಬರುತ್ತೆ. ನಾವು ಹೀಗೆ ಅವಳ ಮನೆ ಹತ್ತಿರನೇ ಇದ್ರೆ ಅವಳು ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡ್ಕೊಂಡು ನಮ್ಮ ಬಳಿನೇ ಬಂದ್ಬಿಡ್ತಾಳೆ. ಅವಳೇ ಅವಳ ಗಂಡನ ಜೊತೆ ಮಾತಾಡಿ ಸರಿಪಡಿಸುವುದಿಲ್ಲ. ಅವಳು ಹೆಣ್ಣು ಮಗಳು, ಅವಳ ಮೇಲಿರುವ ಪ್ರೀತಿ ನನಗೆ ಅರ್ಥ ಆಗುತ್ತೆ. ಆದ್ರೆ ನಾವು ಅವಳ ಮನೆ ಪಕ್ಕ ಇರುವುದು ನನಗೆ ಸರಿ ಅನ್ಸ್ತಾ ಇಲ್ಲ ರೀ. ಹೀಗೆ ರಾಮುವಿಗೆ ಅರ್ಥ ಆಗುವ ರೀತಿ ಹೇಳಿದ್ಲು. ಹೀಗೆ ರಾಮು ಅರ್ಥ ಮಾಡಿಕೊಂಡು ತನ್ನ ಮನೆಯನ್ನು ಖಾಲಿ ಮಾಡಿ ತನ್ನ ಸ್ವಂತ ಮನೆಗೆ ಹೋದ. ಆ ನಂತರ ಲಾಸ್ಯ ತನ್ನ ಕಷ್ಟಗಳನ್ನು ತನ್ನ ಗಂಡನ ಜೊತೆ ಹೇಳಿ ಪರಿಹಾರವನ್ನು ಮಾಡಿಕೊಂಡು ತನ್ನ ಗಂಡನ ಜೊತೆ ಸಂತೋಷವಾಗಿ ಇದ್ಲು. ಆ ನಂತರ ಅವರ ಮಧ್ಯೆ ಜಗಳವೇ ಬರಲಿಲ್ಲ. ಅದು ಒಂದು ಸುಂದರವಾದ ಹಳ್ಳಿ. ಹಚ್ಚ ಹಸಿರು ತುಂಬಿರುವ ಹೊಲದ ಮಧ್ಯದಲ್ಲಿ ಒಂದು ಸುಂದರವಾದ ಮನೆಯಿಂದ ಸವತಿ ತಾಯಿಯ ಸ್ವರ ಹೊರಗಿನವರೆಗೆ ಕೇಳ್ತಾ ಇತ್ತು. ಇನ್ನು ಎಷ್ಟೊತ್ತೆ ಹೀಗೆ ಬಿಡ್ತೀಯ ನನ್ನ? ನಾನ್ ಎದ್ದೊಳುವಾಗ ನನ್ಗೆ ಕಾಫಿ ಕೊಡ್ಬೇಕು ಅಂತ ಗೊತ್ತಿಲ್ಲ? ಹಬ್ಬಬ್ಬಾ, ಆ ಮನೆ ನೋಡಿ ಎಷ್ಟೊಂದು ಗಲೀಜಾಗಿದೆ. ಮನೆ ಗುಡ್ಸಿದ್ರೆ ನೋಡ್ಲಿಕ್ಕೆ ಅಷ್ಟು ಕ್ಲೀನ್ ಆಗಿರ್ಬೇಕು. ಸ್ನಾನ ಮಾಡು. ಯಾವಾಗ ನೋಡಿದ್ರು ಬಾತ್ರೂಮ್ ಅಲ್ಲೇ ಇರ್ತೀಯ. ಯಾವ ಹೆಣ್ಮಕ್ಳಾದ್ರೆ 6 ಗಂಟೆಗೆ ಸ್ನಾನ ಮಾಡ್ತಾರಾ? ಹೀಗೆ ಆಳ್ವಿಕೆ ಮಾಡುವ ರೀತಿ ಮಾತನ್ನು ಹೇಳುವುದು ಬೇರೆ ಯಾರಿಗೂ ಅಲ್ಲ, ಅದು ಅಲ್ಲಿ ಗುಡಿಸ್ತಾ ಇದ್ದಾಳಲ್ಲ ಅವಳಿಗೇನೆ. ಅವಳ ಹೆಸರು ಶಾಂತಿ. ಬೆಳಿಗ್ಗೆ 4 ಗಂಟೆಗೇನೆ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಗುಡಿಸಿ ಅಂಗಳದಲ್ಲಿ ರಂಗೋಲಿ ಹಾಕಿ ತನ್ನ ಸವತಿ ತಾಯಿಯಾದ ರಾಜಿಗೆ ಕಾಫಿಯನ್ನು ಕೊಡುವುದೇ ಶಾಂತಿಯ ಪ್ರತಿನಿತ್ಯದ ಕೆಲಸ. ಶಾಂತಿ ಎಷ್ಟು ಕೆಲಸ ಮಾಡಿದ್ರು ಕೂಡ ಸವತಿ ತಾಯಿಯಾದ ರಾಜಿ ಅವಳನ್ನು ಯಾವಾಗ್ಲೂ ಬೈತಾನೇ ಇರ್ತಾ ಇದ್ಲು. ಆನಂತರ ರಾಜಿಯ ಸ್ವಂತ ಮಗಳಾದ ಶ್ರೀಲೇಖನನ್ನು ಎಬ್ಬಿಸಿ ಅವಳಿಗೆ ಹಾರ್ಲಿಕ್ಸ್ ಕೊಟ್ಟು ಅಡಿಗೆಯನ್ನು ಮಾಡ್ತಾ ಇದ್ಲು. ಆನಂತರ ಮಧ್ಯಾಹ್ನ ಅಡುಗೆ ಕೂಡ ಮಾಡಿ ಸಂಜೆಯವರೆಗೆ ಮನೆ ಕೆಲಸವನ್ನು ಮಾಡಿ ಆನಂತರ ಸಂಜೆಗೆ ಅಡುಗೆ ಮಾಡ್ತಿದ್ಲು. ಸ್ವಲ್ಪ ಹೊತ್ತು ವಿರಾಮ ತೆಗೆದುಕೊಳ್ಳೋಣ ಅಂತ ಕೂತ್ರೆ ಸವತಿ ತಾಯಿ ಆವಾಗ್ಲೇ ಕರಿತಾ ಇದ್ಲು. ಆರಾಮವಾಗಿ ಕೂತ್ಕೊಂಡು ವಿಶ್ರಾಂತಿ ತಗೋ. ಹೇಗಿದ್ರು ಜಮೀನ್ದಾರ್ ಮಗಳಲ್ವಾ? ನಿಮ್ಮಮ್ಮ ಹೋಗ್ತಾ ಹೋಗ್ತಾ ನಿನ್ನ ನಂತಲೆ ಮೇಲೆ ಕಟ್ಟಿ ಹೋಗಿದ್ದಾಳೆ. ಛೀ, ಹೀಗೇನೆ ಬೈತಾನೆ ಇದ್ಲು. ಆದರೆ ಶಾಂತಿ ಮಾತ್ರ ಮನೆಯ ಎಲ್ಲ ಕೆಲಸವನ್ನು ಮಾಡಿಕೊಂಡು ರಾತ್ರಿಗೆ ಅಡಿಗೆ ಮಾಡ್ತಿದ್ಲು. ರಾತ್ರಿ ಎಲ್ಲರೂ ಊಟ ಮಾಡಿದ ನಂತರ ಉಳಿದದ್ದನ್ನು ಅವಳು ಊಟ ಮಾಡಿ ಚಂದಮಾಮನನ್ನು ನೋಡ್ತಾ ಇದ್ಲು. ಅಮ್ಮ, ಸತ್ತೋಗಿರೋರು ಆಕಾಶದಲ್ಲೇ ದೇವರಾಗಿ ಇದ್ದುಕೊಂಡು ನಮ್ಮನ್ನು ನೋಡ್ತಾರೆ ಅಂತ ಹೇಳ್ತಾರೆ. ನಾನು ಪಡುವ ಕಷ್ಟವನ್ನು ನೀನು ನೋಡ್ತಾ ಇದ್ದೀಯಾ? ನೀನ್ ಮಾತ್ರ ಹೋಗಿ ನನ್ನ ಯಾಕಮ್ಮ ಈ ನರಕದಲ್ಲಿ ಬಿಟ್ಟೆ? ಪ್ರತಿ ಹೆಣ್ಮಕ್ಳಿಗೂ ಕುದುರೆಯಲ್ಲಿ ರಾಜಕುಮಾರ ಬರ್ತಾನೆ ಅನ್ನುವ ಕನ್ಸಿರುತ್ತೆ. ಆದ್ರೆ ನನಗೆ ಮಾತ್ರ ಯಾರಾದ್ರೂ ಈ ನರಕದಿಂದ ನನ್ನನ್ನು ಕರ್ಕೊಂಡು ಹೋಗೋದಿಲ್ವಾ ಅಂತ ಆಸೆ ಆಗ್ತಿದೆ. ಹೀಗೆ ಪ್ರತಿದಿನ ಕಣ್ಣೀರನ್ನು ಹಾಕ್ತಾ ಇದ್ಲು. ಹೀಗಿರುವಾಗ ಒಂದು ದಿನ ಶಾಂತಿಗೆ ತುಂಬಾನೇ ಜ್ವರ ಬಂತು. ಅಮ್ಮ ಅಮ್ಮ ಅಂತ ಗೊಣಗ್ತಾ ಇದ್ಲು. ಜ್ವರದಲ್ಲಿ ಅವಳ ಮೈಯೆಲ್ಲ ಸುಡ್ತಾ ಇತ್ತು. ಆಗ ರಾಜಿ ಶಾಂತಿಯನ್ನು ಹುಡುಕಿಕೊಂಡು ಶಾಂತಿಯ ಮುಂದೆ ಬಂದು ನಿಂತು, ಏನೋ ಮಲ್ಕೊಂಡಿದ್ದೀಯಾ? ನಾನ್ ಬೇಕಾದ್ರೆ ಸ್ವಲ್ಪ ನಿನ್ ಕಾಲ್ನ ಹಿಡಿದು ಕೊಡ್ಲಾ? ನೀನೀಗೆ ಮಲ್ಕೊಂಡ್ರೆ ಮನೆ ಕೆಲ್ಸನ ಯಾರ್ ಮಾಡೋದು? ಹೀಗೆ ರಾಜಿ ಬೊಬ್ಬೆ ಆಗ್ತಾ ಇದ್ಲು. ಅದನ್ನು ಗಮನಿಸಿದ ಶಾಂತಿ ಎದ್ದು ನಿಲ್ಲಲು ಸಾಧ್ಯವಾಗದಿದ್ರೂ ನಿಧಾನವಾಗಿ ಎದ್ದು ನಿಂತ್ಲು. ನನಗೆ ಏನೂ ಆಗ್ತಾ ಇಲ್ಲ ಚಿಕ್ಕಮ್ಮ, ತುಂಬಾ ಜ್ವರ ಬಂದಿದೆ, ತುಂಬಾನೇ ಚಳಿನೂ ಆಗ್ತಾ ಇದೆ, ತಲೆ ತುಂಬಾ ತಿರುಗ್ತಾ ಇದೆ. ಹೀಗೆ ತುಂಬಾನೇ ಕಷ್ಟಪಟ್ಟು ಹೇಳಿದ್ಲು. ಆದರೆ ರಾಜಿ ಮಾತ್ರ ಅದನ್ನು ನಂಬಲಿಲ್ಲ. ಇವಾಗ ಅಂತ ಕಾರಣಗಳೆಲ್ಲ ಹೇಳಕ್ಕಾಗೋದಿಲ್ಲ. ಕೆಲಸ ಮಾಡ್ತಾ ಮಾಡ್ತಾ ಎಲ್ಲ ಸರಿಯಾಗುತ್ತೆ, ಎದ್ದು ಬಂದ್ ಕೆಲಸ ಮಾಡು ಬಾ. ಹೀಗೆ ಶಾಂತಿಯನ್ನು ಮುಟ್ಟದೆ ದೂರದಿಂದ ಮಾತನಾಡಿ ಅಲ್ಲಿಂದ ಅವಳು ಹೊರಟೋದ್ಲು. ಶಾಂತಿ ಅದೇ ಜ್ವರ ಸುಸ್ತಿನಿಂದ ಮನೆ ಕೆಲಸವನ್ನೆಲ್ಲ ಮಾಡಿ ಮುಗಿಸಿದ್ಲು. ಹೀಗಿರುವಾಗ ಒಂದು ದಿನ ಶಾಂತಿ ಬೆಳಿಗ್ಗೆನೆ ಎದ್ದು ಮನೆ ಕೆಲಸವನ್ನೆಲ್ಲ ಮಾಡಿ ಮುಗಿಸಿ ತನ್ನ ಸವತಿ ತಾಯಿಯಾದ ರಾಜಿಗೆ ಕಾಫಿಯನ್ನು ತೆಗೆದುಕೊಂಡು ಹೋದ್ಲು. ಶಾಂತಿ ರಾಜಿಯನ್ನು ನೋಡಿ ಆಶ್ಚರ್ಯಪಟ್ಟು, ಚಿಕ್ಕಮ್ಮ, ಅಷ್ಟು ಬೇಗ ಎದ್ಬಿಟ್ರಾ? ಏನಾದ್ರೂ ಹುಷಾರಿಲ್ವಾ? ಅದೆಲ್ಲ ಏನಿಲ್ಲ, ನಾನ್ ಚೆನ್ನಾಗಿದ್ದೀನಿ. ಇವತ್ತು ಶ್ರೀಲೇಖವನ್ನು ನೋಡಲು ಗಂಡಿನ ಕಡೆಯವರು ಬರ್ತಾರೆ. ಅವರಿಗೋಸ್ಕರ ಸ್ವೀಟು ಸ್ನ್ಯಾಕ್ಸ್ಗಳನ್ನೆಲ್ಲ ಮಾಡಿಟ್ಟಿರು. ಮನೆಯನ್ನು ಅಲಂಕಾರ ಮಾಡ್ಬೇಕು. ಶ್ರೀಲೇಖನಿಗಿಂತ ದೊಡ್ಡವಳಾದ ಶಾಂತಿ ಮನೆಯಲ್ಲಿ ಇರುವಾಗ ಅವಳನ್ನು ಬಿಟ್ಟು ಶ್ರೀಲೇಖನಿಗೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಅನ್ನುವ ನೆನಪು ಸ್ವಲ್ಪ ಕೂಡ ರಾಜಿಗೆ ಇರಲಿಲ್ಲ. ಶಾಂತಿ ಅದರ ಬಗ್ಗೆ ಯೋಚನೆ ಮಾಡದೆ
ಹೇಳಿದ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ಲು. ಆ ನಂತರ ಶ್ರೀಲೇಖನನ್ನು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ಲು. ಸ್ವಲ್ಪ ಸಮಯದ ನಂತರ ಅಭಿರಾಮ್ ಅವನ ತಾಯಿ ಸಾವಿತ್ರಿ ಬಂದ್ರು. ಶಾಂತಿ ಅವರಿಗೆ ಅತಿಥಿ ಗೌರವವನ್ನು ಮಾಡಿ ಎಲ್ಲ ಕೆಲಸವನ್ನು ಮಾಡಿದ್ಲು. ಊರಲ್ಲಿ ನಿಮ್ಗೆ ಎಷ್ಟು ಹೊಲ ಇದೆ? ಹುಡುಗ ಏನ್ ಕೆಲಸ ಮಾಡ್ತಿದ್ದಾರೆ? ತೆಂಗಿನ ತೋಟದಿಂದ ಎಷ್ಟು ಬರ್ತಾ ಇದೆ? ಹಾಗೇನೆ ಹೊಲಗದ್ದೆಯಿಂದ ಎಷ್ಟು ಬರ್ತಾ ಇದೆ? ಹೀಗೆ ರಾಜಿ ಆಸ್ತಿಯ ಬಗ್ಗೆನೆ ಕೇಳ್ತಾ ಇದ್ಲು. ಆ ನಂತರ ಶ್ರೀಲೇಖನನ್ನು ಕರೆದುಕೊಂಡು ಶಾಂತಿಯಲ್ಲಿಗೆ ಬಂದ್ಲು. ಶ್ರೀಲೇಖನನ್ನು ಅಲ್ಲೇ ಕೂರಿಸಿ ಅವಳು ಮಾತ್ರ ಮೂಲೆಯಲ್ಲಿ ನಿಂತಿದ್ಲು. ಸ್ವೀಟು ಖಾರ ಎಲ್ಲ ಇದೆ, ತಿನ್ನಿ ಹಾಗೆ ಹೇಳಿದ್ಲು ರಾಜಿ. ಅಭಿರಾಮ್ ಮತ್ತು ಸಾವಿತ್ರಿ ಅದನ್ನು ತೃಪ್ತಿಯಾಗಿ ತಿಂದು, ಅಡುಗೆ ಏನು ಮಾಡಿಲ್ವಾ? ತಿಂಡಿಗಳನ್ನೇ ಮಾಡಿದ್ದು ಹಾಗೆ ಹೇಳಿ ಶಾಂತಿನ ನೋಡಿದ್ಲು. ರಾಜಿ ಮತ್ತು ಸಾವಿತ್ರಿ ಮಾತಾಡ್ತಾ ಇದ್ರು. ಆದರೆ ಅಭಿರಾಮ್ ಮಾತ್ರ ಶ್ರೀಲೇಖನನ್ನು ಮತ್ತು ಶಾಂತಿಯನ್ನು ಆ ಕಡೆ ಈ ಕಡೆ ನೋಡ್ತಾ ಇದ್ದ. ಏನಪ್ಪಾ, ಹುಡುಗಿ ನಿನ್ಗೆ ಇಷ್ಟ ಆದ್ಲಾ? ನನಗೆ ಹುಡುಗಿನ ಇಷ್ಟ ಆಯ್ತು, ಆದ್ರೆ ಈ ಹುಡುಗಿ ಅಲ್ಲ, ಆ ಹುಡುಗಿ ಹಾಗೆ ಹೇಳಿ ಶಾಂತಿಯನ್ನು ನೋಡಿದ. ಎಲ್ಲರೂ ತುಂಬಾನೇ ಆಶ್ಚರ್ಯಪಟ್ರು. ರಾಜಿಗೆ ಈ ವಿಷಯ ಮಾತ್ರ ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ. ಆದ್ರೂ ಕೋಪದಿಂದ ಮಾತನಾಡದೆ ಮರ್ಯಾದೆಯಿಂದ ಮಾತಾಡಿದ್ಲು. ಅಪ್ಪ, ಅವಳು ಕೆಲ್ಸದವಳು. ಹೌದು ರೀ, ಚೆನ್ನಾಗಿ ಕೆಲಸ ಮಾಡುವ ಹುಡುಗಿ. ಈ ಮನೆಯನ್ನು ಶುದ್ಧವಾಗಿ ಇಟ್ಟುಕೊಂಡಿರುವುದರಿಂದ ಗೊತ್ತಾಗುತ್ತೆ ಅವಳ ಮನಸ್ಸು ಎಷ್ಟು ಸ್ವಚ್ಛವಾಗಿರುತ್ತೆ ಅಂತ. ಈ ಅಡುಗೆಯನ್ನು ತಿಂದ್ರೆ ಸಾಕು ಅವಳ ಕೈ ರುಚಿ ಹೇಗೆ ಅಂತ ಗೊತ್ತಾಗ್ತಾ ಇದೆ. ಸಾಯುವ ತನಕ ಕೂತು ತಿನ್ಬೋದು. ನಾನು ಬಂದ ಕ್ಷಣದಿಂದ ನೋಡ್ತಾ ಇದ್ದೀನಿ, ಒಂದು ಕ್ಷಣ ಕೂಡ ಕೂರದೆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಇದಕ್ಕಿಂತ ಒಳ್ಳೆ ಹೆಂಡತಿ ಎಲ್ಲಿ ಸಿಗ್ತಾಳೆ? ಹೀಗೆ ಒಂದೇ ಸಲಕ್ಕೆ ತನ್ನ ಮನಸ್ಸಲ್ಲಿ ಇರುವುದನ್ನು ಹೇಳಿದ. ರಾಜಿಗೆ ಕೋಪ ಬಂತು. ಶ್ರೀಲೇಖ ಮುಖವನ್ನು ತಿರುಗಿಸಿಕೊಂಡು ಅಲ್ಲಿಂದ ಹೊರಟೋದ್ಲು. ಸಾವಿತ್ರಿಯವರೇ, ನನ್ನ ಮಗ ತುಂಬಾ ಸಣ್ಣ ಹುಡುಗ, ಆದ್ರೆ ಒಳ್ಳೆ ತೀರ್ಮಾನನೇ ತಗೊಂಡಿದ್ದಾನೆ. ಹೀಗೆ ಮಗನನ್ನು ಸಮರ್ಥನೆ ಮಾಡಿ ಸಮಾಧಾನ ಹೇಳಿದ್ಲು ಸಾವಿತ್ರಿ. ಸಾವಿತ್ರಿ ಎದ್ದು ಶಾಂತಿಯ ಬಳಿ ಹೋದ್ರು. ಅಮ್ಮ, ನನ್ನ ಮನೆಯ ಮಹಾಲಕ್ಷ್ಮಿಯಾಗಿ ನನ್ನ ಮನೆಗೆ ಬರ್ತೀಯಾ? ಹೀಗೆ ಪ್ರೀತಿಯಿಂದ ಕೇಳಿದಾಗ ಶಾಂತಿ ಸಾವಿತ್ರಿಯಲ್ಲಿ ತನ್ನ ತಾಯಿಯನ್ನೇ ಕಂಡ್ಲು. ಅವರು ಕೇಳಿದ ಕ್ಷಣನೇ ಸರಿ ಅಂತ ಹೇಳಿ ಅವರ ಜೊತೆನೆ ಹೊರಟೋದ್ಲು. ರಾಜಿಗೆ ಕೋಪ ಬಂದು ತುಂಬಾನೇ ಹೊಟ್ಟೆ ಕಿಚ್ಚು ಪಡ್ತಾ ಇದ್ಲು. ಸಾವಿತ್ರಿ ಶಾಂತಿಯನ್ನು ಮನೆಗೆ ಕರ್ಕೊಂಡ್ಬಂದು ಅಭಿ ಸಾವಿತ್ರಿಗೆ ತುಂಬಾ ಚೆನ್ನಾಗಿ ಮದುವೆ ಮಾಡಿದ್ಲು. ತುಂಬಾ ಎಕರೆ ತೋಟಗಳು ಹಾಗೇನೆ ಹೊಲ ಗದ್ದೆಯ ವ್ಯವಹಾರ ಎಲ್ಲವನ್ನೂ ಶಾಂತಿಗೆ ಒಪ್ಸಿದ್ಲು. ಅಲ್ಲಿ ನೀನು ಹೇಗೆ ಇದ್ದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಈ ಮನೆಯಲ್ಲಿ ನೀನೇ ಮಹಾರಾಣಿ. ಏನೇ ನಡೆದ್ರೂ ನಿನ್ನ ಕೈಯಾರನೇ ನಡಿಬೇಕು. ಅತ್ತೆ, ಇದೆಲ್ಲ ನನ್ಗೆ ಮಾಡಕ್ಕೆ ಗೊತ್ತಿಲ್ಲ. ನನಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಡಬೇಡಿ. ನಾನು ಮನೆಯಲ್ಲೇ ಇದ್ದು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಮನೆಯ ಗೌರವವನ್ನು ಹೆಚ್ಚಿಸುವುದು, ನನ್ನ ಮನೆಯನ್ನು ಕಾಪಾಡುವುದು ಕೂಡ ನಿನ್ನ ಕೆಲಸ ತಾನಮ್ಮ. ಒಂದು ಸಲ ಅದರ ರುಚಿ ನೋಡು. ನಿನಗೆ ಆಗದಿಲ್ಲ ಅಂತ ಹೇಳಿದ್ರೆ ಆಮೇಲೆ ನಾನೇ ಮಾಡ್ತೀನಿ. ಹೀಗೆ ಸಿಂಹಾಸನದ ಮೇಲೆ ಕೂರ್ಸಿದ್ರು. ಯಾವತ್ತಾದ್ರೂ ಬೆಳಿಗ್ಗೆ ಎದ್ದು ಮನೆ ಕೆಲಸ ಮಾಡಿದ್ರೆ ಬೇಡ ಅಂತ ಕೂರಿಸ್ತಿದ್ರು. ಏನಮ್ಮ, ಯಾಕೆ ಇಷ್ಟು ಬೇಗ ಎದ್ದೆ? ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು ತಾನೇ. ಇಷ್ಟು ಬೇಗ ಎದ್ದು ಏನ್ ಮಾಡ್ತೀಯಾ? ಹೀಗೆ ತುಂಬಾ ಪ್ರೀತಿಯಿಂದ ಹೇಳಿದ್ಲು. ಶಾಂತಿ ಪ್ರೀತಿಯಿಂದ ಅತ್ತೆ ಮತ್ತು ಗಂಡನಿಗೆ ಅಡಿಗೆ ಮಾಡಿ ಕೊಡ್ತಿರುವಾಗ, ಶಾಂತಿ, ನೀನು ಮಾಡಿರುವ ಅಡಿಗೆ ತುಂಬಾನೇ ಚೆನ್ನಾಗಿದೆ. ನಿನ್ನ ಕೈಯಾರೆ ತಿನ್ನಲು ನನಗೆ ಭಾಗ್ಯ ಇರಬೇಕು. ಹೀಗೆ ಅಭಿರಾಮ್ ತನ್ನ ಹೆಂಡತಿಯನ್ನು ಹೊಗಳಿದ. ಶಾಂತಿ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಈ ರೀತಿ ಅಡುಗೆನ ನಾನು ತಿಂದೇ ಇಲ್ಲ. ನೀನು ನನಗಿಂತ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀಯ. ನೀವು ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ನಾನು ಪಟ್ಟ ಕಷ್ಟಕ್ಕೆ ಅದೇ ಪ್ರತಿಫಲ. ನಾನು ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀನಿ ಅಂತ ಇದುವರೆಗೆ ನನಗೆ ಯಾರೂ ಹೇಳಿಲ್ಲ ಅತ್ತೆ. ನೀವು ಅವರು ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ನನ್ನ ಹೊಟ್ಟೆ ತುಂಬಿದ ಹಾಗೆ ಇರುತ್ತೆ. ಅದು ನಿನ್ನ ಒಳ್ಳೆತನಮ್ಮ. ನೀನು ನನ್ ಮನೆಗೆ ಸೊಸೆಯಾಗಿ ಬಂದಿರೋದು ನನ್ನ ಅದೃಷ್ಟ. ಹೀಗೆ ಶಾಂತಿಯನ್ನು ಹೊಗಳ್ತಾ ಇದ್ರು. ನನ್ನ ಅತ್ತೆ ಗಂಡ ಅವಳನ್ನು ಹೊಗಳುವುದನ್ನು ನೋಡಿ ಅವಳು ಪಟ್ಟ ಕಷ್ಟ ನಗುತ್ತಾ ಮರೆತು ಹೋದ್ಲು. ಒಂದು ದಿನ ಶಾಂತಿ ತರಕಾರಿಯನ್ನು ಕಟ್ ಮಾಡುವಾಗ ಕೈಯನ್ನು ಕುಯ್ಕೊಂಡ್ಲು. ಅಷ್ಟೇ. ಅದನ್ನು ನೋಡಿ ಸಾವಿತ್ರಿ ಪಟ್ಟ ಕಷ್ಟ ಇಷ್ಟು ಅಷ್ಟು ಅಲ್ಲ. ತನ್ನ ಮಗನನ್ನು ಬೈದು, ಕೆಲಸದ ಆಳುಗಳನ್ನು ಬೈದು ಮನೆಯಲ್ಲಿ ರಂಪ ಮಾಡ್ಬಿಟ್ಲು. ಆ ದಿನ ಶಾಂತಿ ಪಟ್ಟ ಸಂತೋಷವನ್ನು ಮಾತಿನಿಂದ ಹೇಳಲು ಸಾಧ್ಯವಿಲ್ಲ. ಮತ್ತೊಂದು ಕಡೆ ಶಾಂತಿ ಗರ್ಭವತಿಯಾಗಿ ಇದ್ದಾಳೆ ಎನ್ನುವ ವಿಚಾರ ತಿಳಿದ ತಕ್ಷಣ ಅವಳ ಗಂಡ ಮತ್ತು ಅತ್ತೆ ಅವಳ ಕಾಲು ನೆಲಕ್ಕೆ ಬೀಳದ ಹಾಗೆ ನೋಡ್ಕೊಳ್ತಿದ್ರು. ಮಗಳನ್ನು ತಾಯಿ ಕೂಡ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಆ ದಿನ ರಾತ್ರಿ ಶಾಂತಿ ಆಕಾಶವನ್ನು ನೋಡಿಕೊಂಡು ಈ ರೀತಿ ಹೇಳಿದ್ಲು. ಅಮ್ಮ, ಇಷ್ಟು ದಿನ ನೀನು ಸತ್ತೋಗಿದ್ದೀಯ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ಗೊತ್ತಾಯ್ತು, ನನ್ನ ಅತ್ತೆ ರೂಪದಲ್ಲಿ ನೀನು ನನ್ ಜೊತೆನೇ ಇದ್ದೀಯ. ನೀನು ಕೊಡುವ ಪ್ರೀತಿ ನನ್ನ ಅತ್ತೆ ರೂಪದಲ್ಲಿ ನನ್ಗೆ ಸಿಗ್ತಾ ಇದೆ. ಈ ರೀತಿಯ ಅದೃಷ್ಟ ಎಲ್ಲ ಹೆಣ್ಮಕ್ಳಿಗೆ ಸಿಗೋದಿಲ್ಲ.
ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ನಾನು ಅದೃಷ್ಟವಂತಿಯಾದೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುಗೂ ನೀನು ಅದೃಷ್ಟವನ್ನೇ ಕೊಡಮ್ಮ. ಹೀಗೆ ಆಕಾಶವನ್ನು ನೋಡಿ ಸಂತೋಷದಿಂದ ಕಣ್ಣೀರನ್ನು ಹಾಕಿದ್ಲು. ಅಮ್ಮ ಶಾಂತಿ, ಒಳಗೆ ಬಾ ಅಮ್ಮ, ಮಂಜು ಬೀಳ್ತಿದೆ. ಹೀಗೆ ಅತ್ತೆಯ ಪ್ರೀತಿ ಮಾತಿಗೆ ನಗುತ್ತಾ ಶಾಂತಿ ಮನೆಯೊಳಗೆ ಬಂದ್ಲು.